हेलो बच्चों। मैं आज आपको पढ़ा रही हूँ 7वीं कक्षा के 12th चैप्टर मित्र के नाम पत्र। इससे पहले हमारे चैनल को सब्सक्राइब करो, लाइक करो। कोई डाउट है तो कमेंट बॉक्स में कमेंट करो बच्चों। ओके, अभी देखें मित्र के नाम पत्र। पत्र लेखन, हम पत्र लेखन कैसे लिखते हैं हमारे मित्र के और पापा मम्मी को और कचहरी को सभी हम कैसे पत्र लिखना चाहिए, इसके बारे में हम इधर देखें। इधर तो मित्र को पत्र लिखने के लिए कैसे सूचना दिया है हम देखेंगे। ಅಂದರೆ ನೀವು ಫ್ರೆಂಡ್ಸ್ಗೆ, ಅಪ್ಪ ಅಮ್ಮಗೆ, ಆಫೀಸ್ಗೆಲ್ಲ ಹೇಗೆ ಪತ್ರಗಳನ್ನು ಬರಿಬೋದು, ಆಫಿಷಿಯಲ್ ಲೆಟರ್ಸ್ ಹೇಗೆ ಬರಿಬೋದು, ಮತ್ತು ಪರ್ಸ್ನಲ್ ಲೆಟರ್ಸ್ ಹೇಗೆ ಬರಿಬೋದು, ಫ್ರೆಂಡ್ಸ್ಗೆ ಲೆಟರ್ಸ್ ಹೇಗೆ ಬರಿಬೋದು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಬುಕ್ಗಳಲ್ಲಿ ಕೊಟ್ಟಿರ್ತಾರೆ. ನೀವು ಚಿಕ್ಕ ಸ್ಟೂಡೆಂಟ್ ಲೈಫಲ್ಲಿ ಇದೆಲ್ಲ ನೋಡ್ಕೊಂಡಾಗ ದೊಡ್ಡವರಾದಮೇಲೆ ಅದು ಆಟೋಮೆಟಿಕ್ಕಾಗಿ ನಿಮಗೆ ತಾನಾಗೆ ಹೇಗೆ ಪತ್ರಗಳನ್ನು ಬರಿಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಪತ್ರದಲ್ಲಿ ನಿಮ್ಮ ಫ್ರೆಂಡ್ಗೆ ಪತ್ರ ಬರಿಬೇಕು ಅಂತ ಹೇಳಿದ್ದಾರೆ. ಅದು ಹೇಗೆ ಅಂತ ಫಸ್ಟು ನೋಡೋಣ. ಮೊದಲು ಇಲ್ಲಿ ಯಾರು ಯಾರಿಗೆ ಬರಿತಾ ಇರೋದು ಲೆಟ್ರು ಅಂತ, ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ಸು. ಹಿಂದಿಲಿ ಇಸ್ಸೆ ಇನ್ಕೋ ಅಂತ. ಕೌನ್ ಕುಮಾರ್ ಕಿಸ್ಕೋ ಲಿಖ ರಹಾ ಹೈ, ಪ್ರತೀಕ್ DS. ಕುಮಾರ್ ಅನ್ನೋ ಹುಡುಗ ಅವನ ಫ್ರೆಂಡ್ ಪ್ರತೀಕ್ DS ಅನ್ನೋ ಹುಡುಗನಿಗೆ ಇಲ್ಲಿ ಲೆಟರನ್ನು ಬರಿತಾ ಇರೋದು. ಯಾವ ವಿಷಯದ ಬಗ್ಗೆ ನೋಡೋಣ. ಫ್ರಮ್ ಅಡ್ರೆಸ್ಸು ಫುಲ್ ನೋಡೋಣ. ಮನೆ ನಂಬರು 245 ಮತ್ತು ಮದಕರಿ ಮಾರ್ಗ, ಚಿತ್ರದುರ್ಗ. ದಿನಾಂಕ 3/3/2017. ಯಾವ ದಿನಾಂಕ ಮತ್ತು ಇಷ್ಟು ಅಡ್ರೆಸ್ಸು ಫ್ರಮ್ ಅಡ್ರೆಸ್ಸಿಂದ ಬರ್ತಾ ಇದೆ. ಯಾವ ಅಡ್ರೆಸ್ಸಿಗೆ ಬರ್ತಿದೆ? ಪ್ರತೀಕ್ DS, ಸಂಖ್ಯಾ ಮನೆ ನಂಬರು 633 ಮತ್ತು ಕುವೆಂಪು ಮಾರ್ಗ, ಕಲಬುರ್ಗಿ. ಇವರಿಗೆ ಬರಿತಾ ಇರೋದು. ನೋಡೋಣ ಏನು ವಿಷಯ ಅಂತ. ಪ್ರಿಯ ಮಿತ್ರ ಪ್ರತೀಕ್, ಸಪ್ರೇಮ ನಮಸ್ತೆ. ಇಲ್ಲಿ ಇದು ಬರಿಬೇಕಂದ್ರೆ ನಾವು ಸ್ಟಾರ್ಟಿಂಗಲ್ಲಿ ಹೀಗೆ ಬರಿಬೇಕಲ್ಲ, ಡಿಯರ್ ಫ್ರೆಂಡ್ ಅಂತ ಬರಿತೀವಲ್ಲ ಇಂಗ್ಲೀಷಲ್ಲಿ, ಆ ಥರ. ಪ್ರಿಯ ಮಿತ್ರ ಪ್ರತೀಕ್, ಸಪ್ರೇಮ ನಮಸ್ತೆ. ಹಮ್ ಸಬ್ ಯಹಾ ಕುಶಲ್ ಹೈ, ಸಕುಶಲ್ ಹೈ. ನಾವೆಲ್ಲ ಇಲ್ಲಿ ತುಂಬ ಕ್ಷೇಮವಾಗಿ ಇದ್ದೀವಿ. ಆಶಾ ಕರ್ತಾ ಹೂಂ ಕಿ ತುಮ್ ಸಬ್ ಸಾನಂದ್ ಹೋಂಗೆ. ನನಗೆ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಮೇರಿ ಪಢಾಯಿ ಅಚ್ಚಿ ತರ ಚಲ್ ರಹಿ ಹೈ. ನಾನು ಇಲ್ಲಿ ಚೆನ್ನಾಗಿ ಓದ್ಕೊಳ್ತಾ ಇದ್ದೀನಿ, ಸ್ಟಡಿ ಮಾಡ್ತಾ ಇದ್ದೀನಿ. ತುಮ್ ಅಪ್ನಿ ಪಢಾಯಿ ಕೆ ಬಾರೆ ಮೇ ಲಿಖೋ. ನೀನು ನಿನ್ನ ಸ್ಟಡೀಸ್ ಬಗ್ಗೆ ನನಗೆ ಮಾಹಿತಿಯನ್ನು ಕೊಡು. ಚುಟಿಯೋ ಮೇ ಮಾತಾ ಪಿತಾ ಕೆ ಸಾಥ್ ಮೈಸೂರು ಗಯಾ ಥಾ. ಏನು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾನೆ? ನಾನು ರಜದಲ್ಲಿ, ಈ ಸಲ ದಸರಾ ರಜಾ ಅಥವಾ ಇನ್ನೂ ಬೇಸಿಗೆ ರಜಾ ಬರುತ್ತಲ್ಲ, ಆ ರಜೆಗಳಲ್ಲಿ ಅವರು ಅಪ್ಪ ಅಮ್ಮ ಜೊತೆ ಎಲ್ಲೆಲ್ಲಿ ಹೋಗಿ ಓಡಾಡ್ಕೊಂಡು ಬಂದರು ಅನ್ನೋದ್ರ ಬಗ್ಗೆ ಇಲ್ಲಿ ಲೆಟರನ್ನು ಅವನು ಫ್ರೆಂಡ್ಗೆ ಬರೆದಿದ್ದಾನೆ. ಅವನು ಮೈಸೂರಿಗೆ ಹೋಗಿದ್ದಂತೆ ಅವ್ರ ಅಪ್ಪ ಅಮ್ಮ ಜೊತೆ. ಮೇನೆ ಚಾಮುಂಡಿ ಪಹಾಡ್, ಚಿಡಿಯಾಘರ್, ರಾಜ್ಮಹಲ್, ಬೃಂದಾವನ್ ಬಗೀಚಾ, ಲಲಿತಾ ಮಹಲ್ ಆದಿ ಕೋ ದೇಖಾ. ಕಾಮನ್ ಆಗಿ ಮೈಸೂರಲ್ಲಿ ಏನೇನಿದೆ ಎಲ್ಲ ಗೊತ್ತಿದೆಯಲ್ಲ ಎಲ್ರಿಗೂ. ಚಾಮುಂಡಿ ಬೆಟ್ಟ ಮತ್ತು ಮೃಗಾಲಯ, ಪ್ಯಾಲೆಸ್ಸು, ಬೃಂದಾವನ್ ಗಾರ್ಡನ್ ಅಂದರೆ KRS, ಮತ್ತು ಲಲಿತಾ ಮಹಲ್ ಪ್ಯಾಲೇಸ್ಸು, ಇಲ್ಲೆಲ್ಲ ಹೋಗಿ ಅವರು ಸುತ್ಕೊಂಡು ಬಂದ್ರಂತೆ. ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಈ ವಿಸಿಟಿಂಗ್ ಪ್ಲೇಸಸ್ಗೆ ಎಲ್ಲರೂ ಒಂದ್ಸಲ ಹೋಗಿ ಬನ್ನಿ, ಚೆನ್ನಾಗಿದೆ ಅಲ್ಲೆಲ್ಲ ನೋಡೋಕ್ಕೆ. ತುಮ್ನೆ ಕವಿ ಮೈಸೂರು ದೇಖಾ ಹೇ. ನೀನು ಯಾವಾಗಾದರೂ ಮೈಸೂರು ನೋಡಿದ್ಯಾ ಅಂತ ಕೇಳ್ತಾ ಇದ್ದಾನೆ. ಸಚ್ಮುಚ್ ಸುಂದರ್ ನಗರ್ ಹೇ. ಅದು ತುಂಬ ಸುಂದರವಾದ ನಗರ. ಅದನ್ನು ನಾವು ಅರಮನೆಗಳ ನಗರಿ ಅಂತಲೂ ಕರಿಬೋದು. ತುಮ್ ಭಿ ಅಪ್ನೆ ಮಾತಾ ಪಿತಾ ಕೆ ಸಾಥ್ ಮೈಸೂರು ಜಾ ಸಕ್ತೆ ಹೋ. ನೀನು ಸಹ ನಿಮ್ಮ ತಂದೆ ತಾಯಿ ಜೊತೆ ರಜದಲ್ಲಿ ಮೈಸೂರಿಗೆ ಹೋಗ್ಬಾ ಒಂದ್ಸಲ ಅಂತ ಯಾರು ಹೇಳ್ತಿರೋದು? ಕುಮಾರು ಪ್ರತೀಕ್ಗೆ ಹೇಳ್ತಾ ಇರೋದು. ಸಬ್ಕೋ ಮೇರಾ ಪ್ರಣಾಮ್ ಕಹನಾ. ಎಲ್ರಿಗೂ ನನ್ನ ವಂದನೆಗಳನ್ನು, ನಮಸ್ಕಾರಗಳನ್ನು ಹೇಳು. ಧನ್ಯವಾದ. ತುಮಾರ ಪ್ರಿಯ ಮಿತ್ರ ಕುಮಾರ್. ನಿನ್ನ ಪ್ರೀತಿಯ ಮಿತ್ರ ಕುಮಾರ. ಮತ್ತು ಪ್ರತೀಕ್ಗೆ ಬರೆದಿದ್ದಾನಲ್ಲ, ಪ್ರತೀಕ್ದು ಅಡ್ರೆಸ್ ಹಾಕ್ಬಿಟ್ಟು ಅವನು
ಈ ಲೆಟರನ್ನೆಲ್ಲ ಬರೆದು ಕಳಿಸಿದ್ದಾನೆ. ನೀವು ಅಷ್ಟೇ ನಿಮ್ಮ ಫ್ರೆಂಡ್ಸ್ಗೆ ಲೆಟರ್ ಬರಿಬೇಕಂದ್ರೆ ಫಸ್ಟು ನಿಮ್ಮ ಅಡ್ರೆಸ್ ಬರೆದ್ಬಿಟ್ಟು ಆಮೇಲೆ ಏನು ವಿಷಯ ಇದೆ ಅದೆಲ್ಲ ಮಾಹಿತಿಯನ್ನು ಬರೆದ್ಬಿಟ್ಟು ನಂತರ ನೀವು ನಿನ್ನ ಫ್ರೆಂಡ್ ಯಾರಿದ್ದಾರೆ ಅವ್ರ ಹೆಸರಿಗೆ ನೀವು ಅವ್ರ ಅಡ್ರೆಸ್ ಹಾಕಿ ಕಳಿಸ್ಬೇಕು. ಓಕೆನಾ? ಈ ಥರ ಲೆಟರ್ ಫಾರ್ಮ್ಯಾಟು ಈ ಥರ ಬರುತ್ತೆ. ನೀವು ಇದನ್ನು ಕರೆಕ್ಟಾಗಿ ಕಲ್ತ್ಕೊಂಡು ಎಕ್ಸಾಮಲ್ಲೂ ಚೆನ್ನಾಗಿ ಬರೀರಿ. ಓಕೆ, ಥ್ಯಾಂಕ್ ಯು.